ಗಿಲ್ಲಿ ಎಂಟ್ರಿಗೆ ಕ್ರೇಜ್ ನೋಡಿ, ಜನಸಾಗರ ನೋಡಿ ನಟಿ ತಾರಾ ಅವರು ಕೂಡ ಶಾಕ್ ಆಗಿದ್ದಾರೆ. ಯಾಕಂದ್ರೆ ಅಷ್ಟೊಂದು ಜನ ನೋಡಿ ಕಾವ್ಯ ತಾರಾ ಅವರು ನಡ್ಕೊಂಡ್ ಬರ್ತಾ ಇದ್ದಾರೆ. ಸೊ ಅವ್ರಿಗೆ ಅಷ್ಟೊಂದು ಏನು ಕ್ರೇಜ್ ಅಂದ್ರೆ ಮಾಮೂಲಿ ಅಂತ ಇತ್ತು. ಬಟ್ ಗಿಲ್ಲಿಗೆ ಸೆಕ್ಯೂರಿಟಿ ನೋಡಿ, ಹಿಂದ್ಗಡೆ ಪೊಲೀಸರು ಸೆಕ್ಯೂರಿಟಿನ ಕೊಡ್ತಾ ಇದ್ದಾರೆ. ಅಷ್ಟೊಂದು ಕ್ರೇಜ್, ಅಷ್ಟೊಂದು ಜನಸಾಗರ. ಗಿಲ್ಲಿ ಬರ್ತಾ ಇದ್ದಾರೆ ಅಂದ್ರೆ ನೆಕ್ಸ್ಟ್ ಲೆವೆಲ್ ಸಂಭ್ರಮಾಚರಣೆ. ಇವತ್ತು ಜಯನಗರದಲ್ಲಿ MLA ರಾಮಮೂರ್ತಿ ಅವರು ಆಯೋಜನೆ ಮಾಡಿದಂತ ಅವರ ನೇತೃತ್ವದಲ್ಲಿ ಮಕ್ಕಳಿಗೆ ಪುಸ್ತಕಗಳನ್ನ ಹಂಚಿಕೆ ಕಾರ್ಯಕ್ರಮ ಇತ್ತು. ಇದು 14ನೇ ವರ್ಷ ಮಾಡ್ತಾ ಇರೋದು. ಅದು ಲಕ್ಷಾಂತರ ನೋಟ್ ಬುಕ್ ಗಳನ್ನ ಹಂಚುವುದು, ಮಕ್ಕಳಿಗೆ ಕೊಡುವುದು. ಸೊ ಅದರ ಒಂದು ನಿಮಿತ್ತವಾಗಿ ಗಿಲ್ಲಿ ಅವ್ರನ್ನು ಕೂಡ ಗೆಸ್ಟ್ ಆಗಿ ಕರೆದಿರ್ತಾರೆ. ಹಲವಾರು ಪ್ರೋಗ್ರಾಮ್ಗಳು ಇರುತ್ತೆ. ಈ ಒಂದು ಈವೆಂಟ್ ಗೆ ಗಿಲ್ಲಿ ಅವರು ಜಯನಗರದ ಒಂದು ಗ್ರೌಂಡ್ ನಲ್ಲಿ ಏರ್ಪಾಟ್ ಮಾಡಿದಂತ ಈವೆಂಟ್ ಗೆ ಬಂದಿರ್ತಾರೆ. ನಾಳೆ ಹುಟ್ಟುಹಬ್ಬ, ಇವತ್ತು ಈವೆಂಟ್. ನಿಜವಾಗ್ಲೂ ಸೂಪರ್. ನೋಡಿ ಎಷ್ಟೊಂದು ಮಕ್ಕಳಿದ್ದಾರೆ. ಮಕ್ಕಳು ಚಿಕ್ಕವರಿಂದ ಹಿಡಿದು ದೊಡ್ಡವರ ತನಕ ಎಲ್ಲರೂ ಕೂಡ ಅಲ್ಲಿ ಗಿಲ್ಲಿನ ನೋಡಿ ಖುಷಿ ಪಡ್ತಾರೆ. ಪೇರೆಂಟ್ಸ್ ಇರ್ತಾರೆ, ಮತ್ತೆ ಅಭಿಮಾನಿಗಳು ಬಂದಿರ್ತಾರೆ. ಗಿಲ್ಲಿ ಬರ್ತಿದ್ದಾರೆ ಅಂತ ಗೊತ್ತಾಗಿದೆ. ಯಾಕಂದ್ರೆ ಅಲ್ಲಿ ದೊಡ್ಡ ದೊಡ್ಡ ಬೋರ್ಡ್ ಬ್ಯಾನರ್ ಗಳೆಲ್ಲ ಹಾಕಿದ್ರು. ಸೊ ಗಿಲ್ಲಿ ಅವ್ರು ಬರ್ತಿದ್ದಂಗೆ ಕಂಪ್ಲೀಟ್ ಪೊಲೀಸ್ ಪ್ರೊಟೆಕ್ಷನ್ ಇತ್ತು, ಪೊಲೀಸ್ ಸೆಕ್ಯೂರಿಟಿ ಇತ್ತು. ನೋಡಿ ಹಿಂದ್ಗಡೆ ಮುಂದ್ಗಡೆ ಸುಮಾರೊಂದು 10-15 ಜನ ಪೊಲೀಸರೇ ಇದ್ರು ಗಿಲ್ಲಿನ ಒಂದು ಎಸ್ಕಾರ್ಟ್ ಮಾಡಕ್ಕೆ. ಅಂದ್ರೆ ಕಾರಿಂದ ಎಳಿತಾರಲ್ಲ, ಅಲ್ಲಿಂದ ಸ್ಟೇಜ್ ತನಕ ಬರೋಕೆನೆ ತುಂಬಾನೇ ಕಷ್ಟ ಆಗ್ಬಿಡ್ತು. ಮತ್ತೆ ಬೇರೆ ಬೇರೆ ಗಣ್ಯಾತಿ ವ್ಯಕ್ತಿಗಳು, ಗೆಸ್ಟ್ ಗಳು ಸಹ ಬಂದಿರ್ತಾರೆ. ಗಿಲ್ಲಿಗೆ ಸನ್ಮಾನ ಮಾಡ್ತಾರೆ. ಇನ್ನಿತರೆ ಕಲಾವಿದರು ಬಂದಿರ್ತಾರೆ, ಅವ್ರಿಗೂ ಸನ್ಮಾನ ಮಾಡ್ತಾರೆ. MLA ಅವರಿಗೆ ತುಂಬಾನೇ ಖುಷಿ ಆಗೋಯ್ತು. ನೋಡ್ತಾ ಇರ್ಬೋದು, ಇವರೇ ಪಕ್ಕದಲ್ಲಿ ಗಿಲ್ಲಿ ಪಕ್ಕ ಇರುವುದೇ MLA. ಸೊ ಅವ್ರಿಗೂ ಕೂಡ ಬಹಳಷ್ಟು ಖುಷಿ ಆಯ್ತು ಗಿಲ್ಲಿ ಬರ್ಮಾಡ್ಕೊಂಡಿದ್ದಕ್ಕೆ. ಗಿಲ್ಲಿಗೆ ಅದ್ಭುತವಾಗಿ ಸನ್ಮಾನ ಮಾಡಿ ಹೂಗುಚ್ಛವನ್ನು ಸಹ ಕೊಡ್ತಾರೆ. ಗಿಲ್ಲಿ ನಟ ನಿಜವಾಗ್ಲೂ ಕೂಡ ಸೂಪರ್ ಅನ್ಬೋದು. ಬಿಗ್ ಬಾಸ್ ಮುಗಿದ 5-6 ತಿಂಗಳು ಆದ್ರೂ ಇನ್ನ ಗಿಲ್ಲಿಯ ಕ್ರೇಜ್ ಅಂತೂ ಕಡಿಮೆ ಆಗೇ ಇಲ್ಲ. ನೆಕ್ಸ್ಟ್ ಲೆವೆಲ್ ಕ್ರೇಜ್ ಮಾತ್ರ, ಜನ ಸಾಗರ. ಮತ್ತೆ ನಿನ್ನೆ ರಾಯರು ಗುರುಗಳು ಸಹ ಬಂದಿರ್ತಾರೆ ಮಂತ್ರಾಲಯದಿಂದ. ಸೊ ಅವರು ಕೂಡ ಒಂದು ವಿಶೇಷವಾದಂತಹ ಕಾರ್ಯಕ್ರಮದಲ್ಲಿ ನಿನ್ನೆ ಸಹ ವಿಶೇಷವಾದಂತಹ ಪೂಜೆ ಎಲ್ಲವನ್ನು ಕೂಡ ಮಾಡಿಸಿದ್ರು. ಅಲ್ಲೂ ಕೂಡ ಭಾಗಿಯಾಗ್ತಾರೆ. ಮತ್ತೆ ಆರ್ ಅಶೋಕ್ ಅವರು ಬಂದಿರ್ತಾರೆ. ಸೊ ಹೀಗೆ ಗಣ್ಯಾತಿ ವ್ಯಕ್ತಿಗಳು ಸಹ ಬಂದಿರ್ತಾರೆ ಈ ಒಂದು ಕಾರ್ಯಕ್ರಮದಲ್ಲಿ. ಮಿಂಚಿದ್ದಾರೆ. ಗಿಲ್ಲಿ ನಟ ಎಸ್ಪೆಷಲಿ ಇವತ್ತು ಬಂದಿದ್ದು ಬಹಳಷ್ಟು ಸಕ್ಕದಾಗಿ ಮಿಂಚಿದ್ರು. ಎಲ್ರಿಗೂ ಕೂಡ ಖುಷಿ ಆಯ್ತು. ಮಕ್ಕಳಿಗೆ ಪುಸ್ತಕವನ್ನ ಕೊಟ್ರು, ಮತ್ತೆ ಫೋಟೋವನ್ನ ತೆಗೆಸ್ಕೊಂಡ್ರು ಮಕ್ಕಳು. ಮತ್ತೆ ಅಲ್ಲಿ ಫೋಟೋ ಫ್ರೇಮ್ ಅನ್ನ ಗಿಫ್ಟ್ ಆಗಿ ಕೊಟ್ಟಿರ್ತಾರೆ, ಆಟೋಗ್ರಾಫ್ ಕೊಡ್ತಾರೆ ಗಿಲ್ಲಿ ಅವರು. ಅಲ್ಲಿ ಅಭಿಮಾನಿಗಳಿಗೆ ಸೆಲ್ಫಿ ಫೋಟೋ ಕೊಡ್ತಾರೆ. ಮತ್ತೆ ತಾರಾ ಮೇಡಮ್ ಬಂದಿರ್ತಾರೆ, ಅವರ ಜೊತೆ ಕೂಡ ಮಾತನಾಡಿಸ್ತಾರೆ, ಅವ್ರಿಗೂ ಕೂಡ ಸನ್ಮಾನವನ್ನ ಮಾಡ್ತಾರೆ. ಈ ರೀತಿ ಸಂಭ್ರಮಾಚರಣೆ ತುಂಬಾನೇ ಅದ್ದೂರಿಯಾಗಿ ನಡೆದಿದೆ. ನಿನ್ನೆ ನಿನ್ನೆ ಮತ್ತೆ ಇವತ್ತು 2 ದಿವಸ ಒಂದು ಪ್ರೋಗ್ರಾಮ್ ಇತ್ತು. ನಾಳೆ ಗಿಲ್ಲಿ ಹುಟ್ಟುಹಬ್ಬ ಸಂಭ್ರಮಾಚರಣೆ ನೆಕ್ಸ್ಟ್ ಲೆವೆಲ್ ಇರುತ್ತೆ. ನಾಳೆನೂ ಕೂಡ ಗಿಲ್ಲಿ ಅವರು ನಾಳೆ ಸಿನಿಮಾ ಈವೆಂಟ್ ಅಲ್ಲಿ ಭಾಗಿಯಾಗ್ತಾರೆ. ಅದರ ಒಂದು ಅದ್ಭುತವಾದಂತಹ ವಿಡಿಯೋಸ್ ಗಳನ್ನು ಸಹ ನೋಡಬಹುದು. ನಾಳೆ ಸಿನಿಮಾ ಮುಹೂರ್ತ ಇದೆ, ಗಿಲ್ಲಿ ರೆಡಿ ಆಗ್ಬೇಕು. ಸೊ ಇವತ್ತು ಕೂಡ ಗಿಲ್ಲಿ ಅವರು ಬ್ಯುಸಿ ಆಗಿದ್ದಾರೆ, ನಾಳೆನೂ ಬ್ಯುಸಿ. ಕಂಪ್ಲೀಟ್ ಪ್ರತಿ ದಿವಸ ಅವರು ಕೆಲಸ ಕೆಲಸ ಅಂತ ಕಂಪ್ಲೀಟ್ ಆಗಿ ಬ್ಯುಸಿ ಆಗ್ಬಿಟ್ಟಿರ್ತಾರೆ. ಫ್ರೀ ಟೈಮೇ ಸಿಗ್ತಾ ಇಲ್ಲ. ಊರಿಗೂ ಕೂಡ ಹೋಗುವುದು ತುಂಬಾನೇ ಅಪರೂಪ. ಅಂದ್ರೆ ಸುಮಾರು ಒಂದು 15 ದಿವಸಕ್ಕೆ ಒಂದ್ಸತಿ ಊರಿಗೆ ಹೋಗಿ ಬರ್ತಾರೆ ಅಷ್ಟೇ. ಅಷ್ಟೊಂದು ಬ್ಯುಸಿ ಆಗಿದ್ದಾರೆ. ತಪ್ಪದೇ ಗಿಲ್ಲಿಗೆ ಅಡ್ವಾನ್ಸ್ ಆಗಿ ಹುಟ್ಟುಹಬ್ಬದ ಶುಭಾಶಯಗಳನ್ನ ತಿಳಿಸೋದನ್ನ ಮರಿಬೇಡಿ.